ಲಕ್ಷ್ಮಿ ಲಕ್ಷ್ಮಿ ತೊಂದ್ರೆ ಕೊಡ್ತಿದ್ದೀನಿ ಕಣ ಸುಧಾಮ. ಅಲ್ಲ, ನಾಶನ ಮಾಡ್ತಿದ್ರಿ. ಲೇ ಲೇ ಲೇ, ಫ್ರಿಜ್ ಅಲ್ಲಿ ಜಾಗ ಇದ್ದೇನೆ, ಒಂದ್ ಲಾರಿಲ್ ತರಕಾರಿ ತಗೊಬರ್ತಾವ್ರೆ. ಬನ್ನಿ 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 ಬನ್ನಿ. ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ದೋಗುತ್ತಮ್ಮ, ಬಾಡ್ ಹೋಗುತ್ತೆ ಅಂತ ತಂದಿದ್ದೀನಿ. ಅದ್ರ ಜೊತೆಗೆ ಒಂದ್ 4 ಬೆಂಡೆಕಾಯಿ, ಒಂದೆರಡು ಕ್ಯಾರೆಟ್ ಎಲ್ಲ ಫ್ರಿಜ್ ಅಲ್ಲಿ ಇಟ್ಬಿಡಮ್ಮ. ಅಯ್ಯೋ, ಇದೇನ್ ಯಾರ್ಯಾರು ಏನೇನೋ ಇಟ್ಟಿದ್ದಾರೆ. ಇದ್ಯಾರ್ದಮ್ಮ? ಇದು ವೆಂಕಜ್ಜಿ ಅವ್ರದ್ದು. ವೆಂಕಜ್ಜಿ ಇಟ್ಟಿದಾರಾ? ಓ, ಇದ್ಯಾರ್ದಮ್ಮ? ಇದು ಶ್ರೀಕಂಠ ಮೂರ್ತಿ ಅವ್ರದ್ದು. ಶ್ರೀಕಂಠ ಮೂರ್ತಿನೂ ಇಟ್ಟಿದಾನಾ? ಸರಿ ಹೋಯ್ತು ನೋಡಮ್ಮ, ಇವ್ರ ಜೊತೆಲೆಲ್ಲ ನನ್ ತರಕಾರಿ ಇಡ್ಬೇಡಮ್ಮ, ಬೇರೆ ಇಟ್ಟಿರಮ್ಮ. ಇಡ್ತೀರಮ್ಮ. ಲಕ್ಷ್ಮಿ, ನಾಳೆ ಬಂದು ಬೇರೆ ತರಕಾರಿ ಇಟ್ಟು ಈ ತರಕಾರಿ ತಗೊಂಡ್ ಹೋಗ್ತೀನಿ, ಬರ್ಲಾ? ಸರಿ. ಭಗವಂತ, ಯಾವ ಜನ್ಮದಲ್ಲಿ ಯಾರಿಗೇನ್ ದ್ರೋಹ ಮಾಡಿದ್ನೋ, ನನಗೆ ಬರೋ ಬೇರೆಯಲ್ಲಿ ಮರ್ಡರ್ ಮಾಡಾಕ್ ಬಿಡ್ತೀನಿ. 307 ಆದ್ರೂ ಪರವಾಗಿಲ್ಲ. ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ. ಏನ್ ಮಾಡುದು? ಏನ್ರಿ, ಏನು ಇವತ್ ನಮ್ಮ ಮಗನ ಸ್ಕೂಲಿಂದ ಕಳಿಸ್ಬಿಟ್ಟಿದ್ದಾರೆ. ಯಾಕೆ? ಸ್ಕೂಲ್ ಫೀಸ್ ಕಟ್ಬೇಕಂತೆ. ನನ್ನ ಹತ್ರ ದುಡ್ಡು ಎಲ್ಲಿದೆಯೇ? ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಫೀಸ್ ಕೊಡಿ. ನೋಡೆ, ನನ್ನ ಹತ್ರ ಇರೋದು ಇಷ್ಟು ದುಡ್ಡು, ಏನ್ ಮಾಡ್ತೀಯೋ ಮಾಡ್ಕೋ. ಏನ್ರಿ ಇದು? 1200 ರೂಪಾಯಿ ಇದೆ, ಸಾಕಾಗಲ್ಲ. ನೋಡೆ, ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು. ಇರೋ ಬರೋದನ್ನೆಲ್ಲ ಶ್ರೀಧರನ್ ತಗೊಂಡು ಕೊಟ್ಬಿಟ್ಟಿದ್ದೀನಿ. ಅವತ್ತು ಗುಡುಗುಡು ಅಂತ ಹೋಗಿ ಬಡ ಅಂತ ಬಂದು ಬರ್ಕೊಬಿಟ್ಟೆ ಚೆಕ್ನ ಶ್ರೀಧರನ್ ಕೊಟ್ಬಿಡು ಅಂತ ಇರೋ ಬರೋದೆಲ್ಲ ಅದು ತುಂಬಿಸ್ಬಿಟ್ಟಿದ್ದೀನಿ. 250 ರೂಪಾಯಿ ಸ್ಕೂಲ್ ಫೀಸು, 200 ರೂಪಾಯಿ ವಾಟರ್ ಬಿಲ್ಲು, 100 ರೂಪಾಯಿ ಕರೆಂಟ್ ಬಿಲ್ಲು, ಆಮೇಲೆ ಹಾಲು ಗೀಲು ರೇಷನ್ ಅಂತ ಎಲ್ರಿ ಸಾಕಾಗುತ್ತೆ. ಕೊಡೋದು 3 ಕಾಸು, ಕೋಣೆ ತುಂಬಾ ಹಾಸು ಅಂತ. ಅದಕ್ಕೆ ದೊಡ್ಡವರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಪಡ್ಕೊಳೋದು ಅಲ್ಲ. ಆ ಶ್ರೀಧರನ್ ಹೆಂಡತಿ ಏನೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿಸ್ತೀನಿ ಅಂತ ಹೋಗಿ ಸೋಫಾ ಸೆಟ್, ಆಳು ಮೂಳು, ಲಡ್ಡು ಲಸ್ಕೊಂತ ತಗೊಂಡ್ಬಂದ್ಬಿಟ್ಟಲ್ಲ. ತಿಂಗಳಿಗೆ 2,500 ರೂಪಾಯಿ ಕಟ್ಟಬೇಕು. ಊರವ್ರಿಗೆಲ್ಲ ನಾನ್ ನ್ಯಾಯ ಹೇಳ್ತಿದ್ದೆ, ಸಾಲ ಮಾಡಿ ಶೋಕಿ ಮಾಡ್ಬೇಡ್ರು ಅಂತ. ಈಗ ಸಾಲಗಾರ ನಾನೇ ಆಗೋಗ್ಬಿಟ್ಟಲ್ಲೇ. ಅಲ್ಲ ಕಣೆ, ಸಾಲ ಮಾಡಿ ಸತ್ತಾಣ್ ಪೂಜೆ ಮಾಡೋಂತ ಯಾವ ನನ್ನ ಮಗ ನಿನಗೆ ಹೇಳಿದ್ದು? ಎಲ್ಲರಿಗೂ ಶೋ ಕೊಡ್ಬೇಕಾಯ್ತಾ? ನಮ್ಮ ಮನೇಲಿ ಫ್ರಿಜ್ ಇದೆ ಅಂತ ನೀವ್ ಹೇಳ್ಬೇಕಾಗಿತ್ತು. ಹೇಳಿದ್ರೆ ನನ್ನ ಮಾತು ಕೇಳೋರು ಯಾರು? ಸಾಲದಕ್ಕೆ ಕಲರ್ ಟಿವಿ ಬೇರೆ, ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ ರೀ, ನಂದು. ಕಟ್ಕೊಂಡು ಅಳ್ತಿದ್ದೀನಲ್ಲ. ನನ್ನ ಮಗದು ಇದೆಲ್ಲ ಆಗಿದೆ ಫ್ರಿಜ್ ಇಂದ. ಈ ಬಿಳಿ ಭೂತನ ಸುಮ್ಮನೆ ಓದಿಬಾರ್ದು, ಜಾಸ್ತಿ. ಫ್ರಿಜ್ ಸುದ್ದಿಗೆ ಬಂದ್ರೆ ನಾನ್ ಸುಮ್ನಿರೋಲ್ಲ. ಬರೀ ಓದಿಯೋದಲ್ಲ, ನೋಡ್ತೀವಿ ಜಾಡ್ಸೋದೈತೇನೆ. ಏನ್ ಸುಧಾಮ, ಫ್ರಿಡ್ಜ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಅದು ಮದುವೆ ಆದ ಹೊಸ್ತಲ್ಲಿ ಆಡಿ ಡ್ಯಾನ್ಸ್ ಮರ್ತೋಗಿದೆ, ಮತ್ತೆ ಆಡಿ ಅಂದ್ಲು ಆಡ್ತಿದ್ದೀನಿ. ಹೌದಾ? ನನಗೂ ಅಷ್ಟೇ, ಫ್ರಿಡ್ಜ್ ನೋಡ್ತಿದ್ರೆ ಹಾಡ್ಬೇಕು ಅನ್ಸುತ್ತೆ. ನೋಡು, ನಾನು ನಮ್ಮ ಯಜಮಾನ್ರು ಚಿಕ್ಕನಾಯಕನಲ್ಲಿ 10th ನಲ್ಲಿ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿದಾಗ ನನಗೂ ಹಾಡೇ ನೆನಪಾಗುತ್ತೆ. ಯಾವ ಹಾಡು? ಹಾ, ಅಮರ ಮಧುರ ಪ್ರೇಮ, ಅಯ್ಯೋ ನೀ ಬಾ ಬೇಗ ಚಂದಮಾಮ. ಅಯ್ಯಮ್ಮ, ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ. ಲಕ್ಷ್ಮಿ, ನಾಳೆ ಬರ್ತೀನಿ. ಸುಧಾಮ, ಬರ್ಲಪ್ಪ? ನೋಡ್ದೇನೆ, ಇನ್ನು ಯಾರ್ಯಾರು ಏನೇನು ಅವತಾರ ಮಾಡ್ತಾರೋ ಮೊದ್ಲೋಗಿ ಬಾಗಲಾಕ್ಬಿಡ್ತೀನಿ. ಸದ್ಯ ಯಾವ ಪೀಡೆಗಳಿಲ್ಲ. ಇದು ಯಾವ ಸುಧಾಮ? ಅಯ್ಯೋ, ಇವ್ರ ಮನೆ ಹಾಳಾಗ ಸರಿಯಯ್ಯ. ಸುಧಾಮ, ಕಂಗ್ರ್ಯಾಚುಲೇಷನ್ ಕಣಯ್ಯ. ಪೂಜೆ ಬಹಳ ಚೆನ್ನಾಗಿತ್ತು. ಮಾಡಿದ್ರೆ ಅಂತ ಪೂಜೆನೇ ಮಾಡ್ಬೇಕು. ಫ್ರಿಜ್ಜು ತುಂಬಾ ಚೆನ್ನಾಗಿದೆ ಕಣಯ್ಯ. ಅಂದ ಹಾಗೆ ಮನೆಯಲ್ಲಿ ಸಾಂಬಾರ್ ಉಳಿದೋಗಿತ್ತು, ಹಾಗೆ ಇಟ್ರೆ ಹಳಸೋಗುತ್ತೆ. ಅದಕ್ಕೆ ಇದನ್ನ ಇಟ್ಟು ಬೆಳಿಗ್ಗೆ ಬಂದು ತಗೊಂಡೋಗ್ತೀನಿ. ಅಮ್ಮ ಅಮ್ಮ ಬರ್ಲಮ್ಮ? ಸುಧಾಮ, ಹುಷಾರಾಗಿ ನೋಡ್ಕೊಳಯ್ಯ. ಹೆಂಡ್ತಿನ ಸಾಂಬಾರ್ನ? ಸಾಂಬಾರ್ ಕಣಯ್ಯ. ಆಯ್ತು, ರೈಟ್ ಹೇಳಿ. ಇದು ಬೇಕಾ ನನಗೆ? ಲಕ್ಷ್ಮಿ, ಲಕ್ಷ್ಮಿ, ತೊಂದ್ರೆ
ತೊಂದ್ರೆ ಕೊಡ್ತಿದ್ದೀನಿ ಕಣ ಸುಧಾಮ. ಅಲ್ಲ, ನಾಶನ ಮಾಡ್ತಿದ್ರಿ. ಲೇ 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 ಫ್ರಿಜ್ ಅಲ್ಲಿ ಜಾಗ ಇದ್ದೇನೆ, ಒಂದ್ ಲಾರಿಲ್ ತರಕಾರಿ ತಗೊಬರ್ತಾವ್ರೆ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ದೋಗುತ್ತಮ್ಮ, ಬಾಡ್ ಹೋಗುತ್ತೆ ಅಂತ ತಂದಿದ್ದೀನಿ. ಸರಿ, ಕೊಡಿ. ಅದ್ರ ಜೊತೆಗೆ ಒಂದ್ 4 ಬೆಂಡೆಕಾಯಿ, ಒಂದೆರಡು ಕ್ಯಾರೆಟ್ ಎಲ್ಲ ಫ್ರಿಜ್ ಅಲ್ಲಿ ಇಟ್ಬಿಡಮ್ಮ. ಅಯ್ಯೋ, ಇದೇನ್ ಯಾರ್ಯಾರು ಏನೇನೋ ಇಟ್ಟಿದ್ದಾರೆ. ಇದ್ಯಾರ್ದಮ್ಮ? ಇದು ವೆಂಕಜ್ಜಿ ಅವ್ರದ್ದು. ವೆಂಕಜ್ಜಿ ಇಟ್ಟಿದಾರಾ? ಓ, ಇದ್ಯಾರ್ದಮ್ಮ? ಇದು ಶ್ರೀಕಂಠ ಮೂರ್ತಿ ಅವ್ರದ್ದು. ಶ್ರೀಕಂಠ ಮೂರ್ತಿನೂ ಇಟ್ಟಿದಾನ? ಸರಿ ಹೋಯ್ತು ನೋಡಮ್ಮ, ಇವ್ರ ಜೊತೆಲೆಲ್ಲ ನನ್ ತರಕಾರಿ ಇಡ್ಬೇಡಮ್ಮ, ಬೇರೆ ಇಟ್ಟಿರಮ್ಮ. ಇರ್ತೀನಮ್ಮ. ಲಕ್ಷ್ಮಿ, ನಾಳೆ ಬಂದು ಬೇರೆ ತರಕಾರಿ ಇಟ್ಟು ಈ ತರಕಾರಿ ತಗೊಂಡ್ ಹೋಗ್ತೀನಿ, ಬರ್ಲಾ? ಸರಿ. ಭಗವಂತ, ಯಾವ ಜನ್ಮದಲ್ಲಿ ಯಾರಿಗೇನ್ ದ್ರೋಹ ಮಾಡಿದ್ನೋ, ನನಗೆ ಬರೋ ದೇರಿಯಲ್ಲಿ ಮರ್ಡರ್ ಮಾಡಾಕ್ ಕೊಡ್ತೀನಿ. 307 ಆದ್ರೂ ಪರವಾಗಿಲ್ಲ. ಸುಧಾಮ, ಏನು ಬಾಗಿಲು ತೆಗೀರಿ. ಲೇ, ನಿನಗೆ ತೀಟೆ ಇದ್ರೆ ಹೋಗ್ ತೆಗಿಯೇ. ಇದೇನು ಫ್ರಿಜ್ ಏನೆ, ಕಾರ್ಪೊರೇಷನ್ ತೊಟ್ಟಿ, ತೊಲಗೋಗೆ. ನನ್ನ ಕರ್ಮ. ಬಾಗ್ಲು ಎಷ್ಟೊತ್ತಮ್ಮ ಬಾಗ್ಲು ಬನ್ನಿ, ತೆಗೆಯೋದು? ಏನಮ್ಮ ಲಕ್ಷ್ಮಿ, ಬಾಗ್ಲು ತಟ್ಟಿ ತಟ್ಟಿ ನನಗಂತೂ ಸಾಕಾಗಿ ಹೋಯ್ತು. ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ರಾ? ಯಾಕೆ ಮಲ್ಕೋಬಾರ? ಹಾಗೇನಿಲ್ಲ, ಸ್ವಲ್ಪ ಮಜ್ಜಿಗೆ ಉಳ್ಕೊಂಡ್ಬಿಟ್ಟಿತ್ತು, ಇಟ್ಟು ಹೋಗೋಣ ಅಂತ ಬಂದೆ. ಆಯ್ತು ಕುಕ್ಕಿ. ಇಡ್ರಿ. ಬಿಡಲೇ. ಇದನ್ನೇ ಕೊಡಿ ಕೊಡಿ ಕೊಡಮ್ಮ, ಕೊಡಿ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಬರ್ತಾರೆ? ಏನನ್ ತಲೆ ಮೇಲೆ ಇಡ್ತಾರೆ? ಇರ್ರಿ. ಹೋಲ್ಡ್ ಆನ್. ನೋಡ್ರಿ, ಬಿಟ್ಟಿ ಕನ್ನಡ ಸಿನಿಮಾ ತೋರಿಸಿದ್ರೆ ಥಿಯೇಟರ್ಗಳು ಹೆಂಗ್ ಫುಲ್ ಆಗ್ತಾವ, ಹಂಗ ನಮ್ ಫ್ರಿಜ್ ಫುಲ್ ಆಗ್ಬಿಟ್ಟಿದೆ. ಪ್ಲೀಸ್ ಗೆಟ್ ಔಟ್. ಏನ್ರಿ ನೀವು? ಏನ್ ಮಕ್ಕ ನೋಡ್ತೀಯ? ಮಲ್ಕೋಬೇಕು, ಆಸೋಗೆ.